ಯಾಜಕ ಕಾಂಡ ಅಧ್ಯಾಯ 20. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರಿಗೆ ಹೀಗೆ ಆಜ್ಞಾಪಿಸಬೇಕು. ಇಸ್ರಾಯೇಲ್ಯರಲ್ಲಾಗಲಿ ಅವರ ನಡುವೆ ಇಳುಕೊಂಡಿರುವ ಪರದೇಶದವರಲ್ಲಾಗಲಿ ಯಾವನಾದರೂ ತನ್ನ ಮಕ್ಕಳಲ್ಲಿ ಯಾರನ್ನಾದರೂ ಮೋಲೆಕನಿಗೆ ಕೊಟ್ಟರೆ ಅವನಿಗೆ ಮರಣ ಶಿಕ್ಷೆಯಾಗಬೇಕು. ದೇಶದ ಜನರು ಅವನನ್ನು ಕಲ್ಲೆಸೆದು ಕೊಲ್ಲಬೇಕು. ಅವನು ತನ್ನ ಮಕ್ಕಳಲ್ಲಿ ಯಾರನ್ನಾದರೂ ಮೋಲೆಕನಿಗೆ ಕೊಟ್ಟು ನನ್ನ ದೇವಸ್ಥಾನವನ್ನು ಅಶುದ್ಧ ಮಾಡಿ ನನ್ನ ಪರಿಶುದ್ಧವಾದ ಹೆಸರನ್ನು ಅಪಕೀರ್ತಿಗೆ ಒಳಪಡಿಸಿದ್ದರಿಂದ ನಾನು ಅವನಿಗೆ ವಿಮುಖನಾಗಿ ಅವನನ್ನು ಕುಲದಿಂದ ತೆಗೆದುಹಾಕುವೆನು. ಆ ಮನುಷ್ಯನು ತನ್ನ ಮಕ್ಕಳಲ್ಲಿ ಯಾರನ್ನಾದರೂ ಮೋಲೆಕನಿಗೆ ಕೊಡಲಾಗಿ ದೇಶದವರು ಅವನನ್ನು ಕೊಲ್ಲದೆ ಅವನು ಮಾಡಿದ ಕೆಲಸವನ್ನು ನೋಡಿಯೂ ನೋಡದವರಂತಿದ್ದರೆ, ನಾನಂತೂ ಆ ಮನುಷ್ಯನಿಗೂ ಅವನ ಕುಟುಂಬದವರಿಗೂ ವಿಮುಖನಾಗಿ ಅವನನ್ನು ಮಾತ್ರವಲ್ಲದೆ ಅವನನ್ನು ಹೊಂದಿಕೊಂಡು ದೇವದ್ರೋಹಿಗಳಾಗಿ ಮೋಲೆಕನಿಗೆ ಸೇವೆ ಮಾಡಿದವರೆಲ್ಲರನ್ನು ಕುಲದಿಂದ ತೆಗೆದುಹಾಕುವೆನು. ಯಾವನಾದರೂ ಸತ್ತವರಲ್ಲಿ ವಿಚಾರಿಸುವವರ ಅಥವಾ ಬೇತಾಳಿಕರ ಬಳಿಗೆ ಹೋಗಿ ಅವರ ಆಲೋಚನೆ ಕೇಳಿಕೊಂಡು ದೇವದ್ರೋಹಿಯಾದರೆ, ನಾನು ಆ ಮನುಷ್ಯನಿಗೆ ವಿಮುಖನಾಗಿ ಅವನನ್ನು ಕುಲದಿಂದ ತೆಗೆದುಹಾಕುವೆನು. ನಾನು ನಿಮ್ಮ ದೇವರಾದ ಯೆಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು. ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು. ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣಶಿಕ್ಷೆಯಾಗಬೇಕು. ತಂದೆ ತಾಯಿಗಳನ್ನು ದೂಷಿಸಿದ್ದರಿಂದ ಅವನಿಗೆ ಸಂಭವಿಸಿದ ಮರಣಶಿಕ್ಷೆಗೆ ಅವನೇ ಕಾರಣನು. ಯಾವನಾದರೂ ಪರಪತ್ನಿಯನ್ನು ಸಂಗಮಿಸಿದರೆ ಅವರಿಬ್ಬರಿಗೂ ಮರಣಶಿಕ್ಷೆಯಾಗಬೇಕು. ಯಾವನಾದರೂ ಮಲತಾಯಿಯನ್ನು ಕೂಡಿದರೆ ಅವನು ತಂದೆಗೆ ಮಾನಭಂಗ ಮಾಡಿದ ಹಾಗಾಯಿತು. ಅವರಿಬ್ಬರಿಗೂ ಮರಣಶಿಕ್ಷೆಯಾಗಬೇಕು. ಆ ಶಿಕ್ಷೆಗೆ ಅವರೇ ಕಾರಣರು. ಯಾವನಾದರೂ ಸೊಸೆಯನ್ನು ಸಂಗಮಿಸಿದರೆ ಅವರಿಬ್ಬರಿಗೂ ಮರಣಶಿಕ್ಷೆಯಾಗಬೇಕು. ಅವರು ಧರ್ಮವಿರುದ್ಧವಾದ ಕಾರ್ಯವನ್ನು ಮಾಡಿದ್ದರಿಂದ ಆ ಶಿಕ್ಷೆಗೆ ಅವರೇ ಕಾರಣರು. ಯಾವನಾದರೂ ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಿದರೆ ಅವರಿಬ್ಬರೂ ಹೇಸಿಗೆಯ ಕೆಲಸವನ್ನು ಮಾಡಿದ್ದರಿಂದ ಅವರಿಗೆ ಮರಣಶಿಕ್ಷೆಯಾಗಬೇಕು. ಆ ಶಿಕ್ಷೆಗೆ ಅವರೇ ಕಾರಣರು. ಯಾವನಾದರೂ ಒಬ್ಬ ಸ್ತ್ರೀಯನ್ನು ಅವಳ ತಾಯಿಯನ್ನು ಇಟ್ಟುಕೊಂಡರೆ ಅದು ಅತಿ ದುಷ್ಟ ಕಾರ್ಯವಾದುದರಿಂದ ಆ 3 ಮಂದಿಯನ್ನು ಬೆಂಕಿಯಿಂದ ಸುಡಿಸಿಬಿಡಬೇಕು. ಅಂಥ ದುರಾಚಾರವು ನಿಮ್ಮಲ್ಲಿ ಎಷ್ಟು ಮಾತ್ರವೂ ನಡೆಯಬಾರದು. ಯಾವನಾದರೂ ಪಶು ಸಂಗ ಮಾಡಿದರೆ ಅವನಿಗೆ ಮರಣಶಿಕ್ಷೆಯಾಗಬೇಕು. ಆ ಪಶುವನ್ನು ಕೊಲ್ಲಿಸಬೇಕು. ಯಾವ ಸ್ತ್ರೀಯಾದರೂ ಪಶುವಿನಿಂದ ಸಂಗಮ ಮಾಡಿಸಿಕೊಂಡರೆ ಆ ಸ್ತ್ರೀಯನ್ನು ಪಶುವನ್ನು ಕೊಲ್ಲಿಸಬೇಕು. ಅವಳಿಗೂ ಅದಕ್ಕೂ ಮರಣವೇ ವಿಧಿ. ಆ ಮರಣ ಶಿಕ್ಷೆಗೆ ತಾವೇ ಕಾರಣರು. ಯಾವನಾದರೂ ತನ್ನ ಒಡಹುಟ್ಟಿದವಳನ್ನು, ಅಂದರೆ ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಕರೆದುಕೊಂಡು ಅವಳ ಮಾನವನ್ನು ಇವನು, ಇವನ ಮಾನವನ್ನು ಅವಳು ನೋಡಿದರೆ ಅದು ನಾಚಿಕೆಗೀಡಾದ ಕೆಲಸವಾಗಿರುವುದರಿಂದ ಅವರ ಕುಲದವರ ಎದುರಾಗಿಯೇ ಅವರಿಗೆ ಮರಣಶಿಕ್ಷೆಯನ್ನು ಮಾಡಿಸಬೇಕು. ಆ ಮನುಷ್ಯನು ಒಡಹುಟ್ಟಿದವಳನ್ನು ಸಂಗಮಿಸಿದ್ದರಿಂದ ತನ್ನ ಪಾಪದ ಫಲವನ್ನು ಅನುಭವಿಸಬೇಕು. ಯಾವನಾದರೂ ಮುಟ್ಟಾದ ಸ್ತ್ರೀಯನ್ನು ಸಂಗಮಿಸಿದರೆ ಅವನು ಅವಳ ಶೋಣಿತ ಸ್ಥಾನವನ್ನು ಬಯಲುಪಡಿಸಿದವನು, ಅವಳು ಬಯಲುಪಡಿಸಿಕೊಂಡವಳು. ಆದುದರಿಂದ ಅವರಿಬ್ಬರೂ ಕುಲದಿಂದ ತೆಗೆದುಹಾಕಲ್ಪಡಬೇಕು. ತಂದೆಯ ಅಥವಾ ತಾಯಿಯ ಒಡಹುಟ್ಟಿದವಳ ಸಂಗ ಮಾಡಬಾರದು. ಹಾಗೆ ಮಾಡಿದವನು ರಕ್ತ ಸಂಬಂಧಿಯನ್ನು ಸಂಗಮಿಸಿದವನಾದ್ದರಿಂದ ಅವರಿಬ್ಬರೂ ತಮ್ಮ ಪಾಪದ ಫಲವನ್ನು ಅನುಭವಿಸಬೇಕು. ಯಾವನಾದರೂ ದೊಡ್ಡ ತಾಯಿಯನ್ನಾಗಲಿ ಚಿಕ್ಕ ತಾಯಿಯನ್ನಾಗಲಿ ಸಂಗಮಿಸಿದರೆ ಅವನು ದೊಡ್ಡಪ್ಪ ಚಿಕ್ಕಪ್ಪನವರ ಮಾನವನ್ನು ಭಂಗಪಡಿಸಿದವನಾದುದರಿಂದ ಆ ಸ್ತ್ರೀ ಪುರುಷರು ಆ ಪಾಪದ ಫಲವನ್ನು ಅನುಭವಿಸಬೇಕು. ಅವರು ಸಂತಾನವಿಲ್ಲದೆ ಸಾಯುವರು. ಯಾವನಾದರೂ ಅತ್ತಿಗೆ ನಾದಿನಿಯರನ್ನು ಇಟ್ಟುಕೊಂಡರೆ ಅದು ಅಶುದ್ಧವಾದ ಕೆಲಸ. ಅವನು ಅಣ್ಣ ತಮ್ಮಂದಿರ ಮಾನವನ್ನೇ ಭಂಗಪಡಿಸಿದವನು. ಅವರಿಗೆ ಸಂತಾನವಿರುವುದಿಲ್ಲ. ಈ ನನ್ನ ಆಜ್ಞಾವಿಧಿಗಳನ್ನೆಲ್ಲ ನೀವು ಅನುಸರಿಸಿ ನಡೆಯಬೇಕು. ಹಾಗೆ ನಡೆದರೆ ನಾನು ನಿಮ್ಮನ್ನು ಯಾವ ದೇಶಕ್ಕೆ ಬರಮಾಡಿ ಅದನ್ನು ನಿವಾಸಕ್ಕಾಗಿ ಕೊಡುತ್ತೇನೋ ಆ ದೇಶವು ನಿಮ್ಮನ್ನು ಕಾರಿಬಿಡುವುದಿಲ್ಲ. ನಾನು ನಿಮ್ಮ ಎದುರಿನಿಂದ ಹೊರಡಿಸುವ ಜನಾಂಗದ ಆಚಾರಗಳನ್ನು ನೀವು ಅನುಸರಿಸಬಾರದು. ಅವರು ಈ ದುರಾಚಾರಗಳನ್ನೆಲ್ಲ ನಡೆಸಿದ್ದರಿಂದ ನನಗೆ ಹೇಸಿಗೆಯಾದರು. ನಿಮಗಾದರೂ
ನೀವು ಅವರ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುವಿರಿ. ಹಾಲು ಜೇನು ಹರಿಯುವಂಥ ಆ ದೇಶವನ್ನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವೆನು ಎಂದು ನಾನು ಮಾತು ಕೊಟ್ಟೆನಲ್ಲವೇ? ನಾನು ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ ನಿಮ್ಮ ದೇವರಾದ ಯೆಹೋವನು. ನೀವು ಶುದ್ಧಾಶುದ್ಧ ಜಂತುಗಳನ್ನು ಪಕ್ಷಿಗಳನ್ನು ವಿವೇಚನೆ ಮಾಡಿ, ನಾನು ಅಶುದ್ಧವೆಂದು ನಿರ್ಣಯಿಸಿರುವ ಯಾವ ಪಶು ಪಕ್ಷಿ ಕ್ರಿಮಿಕೀಟಗಳಿಂದಲೂ ನಿಮ್ಮನ್ನು ಹೇಯ ಮಾಡಿಕೊಳ್ಳಬಾರದು. ಯೆಹೋವನೆಂಬ ನಾನು ಪರಿಶುದ್ಧನಾಗಿದ್ದೇನೆ ಮತ್ತು ನೀವು ನನ್ನ ಜನರಾಗುವಂತೆ ನಿಮ್ಮನ್ನು ಇತರ ಜನಾಂಗಗಳಿಂದ ಪ್ರತ್ಯೇಕಿಸಿದ್ದೇನೆ. ಆದ್ದರಿಂದ ನೀವು ನನಗೆ ಮೀಸಲಾಗಿರಬೇಕು. ಸತ್ತವರಲ್ಲಿ ವಿಚಾರಿಸುವವರು, ಬೇತಾಳಿಕರು, ಸ್ತ್ರೀಯರಾಗಲಿ ಪುರುಷರಾಗಲಿ ಮರಣಶಿಕ್ಷೆ ಹೊಂದಬೇಕು. ಕಲ್ಲೆಸೆದು ಅವರನ್ನು ಕೊಲ್ಲಬೇಕು. ಆ ಶಿಕ್ಷೆಗೆ ಅವರೇ ಕಾರಣರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಸ್ವಾಗತಿಸ್ತೇವೆ. ಬನ್ನಿರಿ, ದೇವರ ಉತ್ಕೃಷ್ಟವಾದಂಥ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಿರಿ. ಒಟ್ಟಾಗಿ ಸೇರಿ ಒಂದೊಂದು ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ ಮತ್ತು ಇವತ್ತಿನ ನಮ್ಮ ಅಧ್ಯಯನ, ಇಂದು ನಾವು ಯಾಜಕಕಾಂಡ ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 20ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 19ನೇ ಅಧ್ಯಾಯದಲ್ಲಿ ಇದ್ದಂಥ ಮಾತು ನಿಮ್ಮ ನೆನಪಿಗೆ ತರಬಯಸ್ತೇನೆ. ಅದರಲ್ಲಿ 10ಕ್ಕಿಂತಲೂ ಹೆಚ್ಚು ಸಾರಿ, ಸುಮಾರು 13 ಸಾರಿ ಒಂದು ಪದ ಪುನರಾವರ್ತಿಸಲ್ಪಟ್ಟಿದೆ. ಅಂದರೆ 37 ವಚನಗಳಿರುವಂಥ 19ನೇ ಅಧ್ಯಾಯದಲ್ಲಿ ಸುಮಾರು 12-13 ಸಾರಿ ಇರುವಂಥ ಒಂದು ವಾಕ್ಯ, ಮಾತು, ಪದಶೈಲಿ ಏನಂತೇಳಿದರೆ, ನಾನು ನಿಮ್ಮ ದೇವರಾದ ಯೆಹೋವನು, ನಾನು ನಿಮ್ಮ ದೇವರಾದ ಯೆಹೋವನು. ಹೆಚ್ಚಿನ ಅಂಶ ನಾನು ಯೆಹೋವನು, ನಾನು ಯೆಹೋವನು. ಅಂದರೆ ಅನೇಕ ವಿಷಯಗಳನ್ನು ದೇವರು ಹೀಗೆ ಮಾಡಿರಿ, ಹೀಗೆ ಮಾಡಬೇಡ್ರಿ ಎಂಬುದನ್ನು ಹೇಳುವುದಕ್ಕೆ ನಡುವೆ ನಡುವೆ ಮತ್ತೆ ಮತ್ತೆ ಪುನರಾವರ್ತಿಸಿ ಹೇಳಿದಂಥ ನಾನು ಯೆಹೋವನು ಎಂಬುದಾಗಿ ಹೇಳುವಾಗ ಅದರಿಂದ ನಾವು ಕಲಿಯುವಂಥ ಒಂದು ಸಂಗತಿ, ನನಗೋಸ್ಕರವಾಗಿ ಇದನ್ನು ಮಾಡಿರಿ, ನಾನು ಹೇಳಿರುವುದರಿಂದ ಇದನ್ನು ಮಾಡಿರಿ, ನನಗೆ ವಿಧೇಯರಾಗುವಂತೆ ಇದನ್ನು ಮಾಡಿರಿ, ನಾನು ಸದಾ ನಿಮ್ಮ ಸಂಗಡವೇ ಇರುವಾತನಾಗಿರುವುದರಿಂದ, ನಾನು ಇರುವಾತನೇ ಆಗಿರುವುದರಿಂದ ಇದನ್ನು ಮಾಡಿರಿ, ಮತ್ತು ನನ್ನ ಜನರಿಗೆ ತಕ್ಕಂತೆ ಇದನ್ನು ಮಾಡಿರಿ, ನನ್ನ ಸ್ವಭಾವ ನಿಮಗೆ ಬರುವಂತೆ ಇದನ್ನು ಮಾಡಿರಿ, ನಾನು ಯೆಹೋವನು, ನಾನು ಇರುವಾತನೇ ಆಗಿದ್ದೇನೆ ಎಂಬ ನನ್ನನ್ನು ಅರಿತುಕೊಳ್ಳುವಂತೆ ಇದನ್ನು ಮಾಡಿರಿ ಎಂಬುದಾಗಿ 7 ಅರ್ಥಗಳನ್ನು ಇದು ಕೊಡುವಂಥದ್ದಾಗಿದೆ. ಈ ನಾನೇ ಯೆಹೋವನಂತ ನಡುವೆ ನಡುವೆ ಆತನು ಹೇಳಿಬಿಟ್ಟು ಇದನ್ನು ಮಾಡಿರಿ, ಅದನ್ನು ಮಾಡಿರಿ ಅಂತ ಹೇಳುವಾಗ ಈ ಒಂದು ಕಾರಣಕ್ಕಾಗಿ ಆತನು ಹೇಳಿರಬೇಕು. ಒಟ್ಟು ಹುದುವಾಗಿ ಹೇಳಬೇಕಾದ್ರೆ ದೇವರಿಗಾಗಿ ಇದನ್ನು ಮಾಡಿರಿ, ಎರಡನೇದು ನಿಮಗೋಸ್ಕರವಾಗಿ ಇದನ್ನು ಮಾಡಿರಿ, ಮೂರನೇದು ಇತರರಿಗೋಸ್ಕರವಾಗಿ ಇದನ್ನು ಮಾಡಿರಿ. ಭೂಮಿಯಲ್ಲಿ ನಾವು ಏನೇ ಮಾಡಿದರೂ, ಭೂಲೋಕದಲ್ಲಿ ನಾವು ಏನೇ ಮಾಡಿದರೂ, ಇಹಲೋಕದ ಯಾತ್ರೆಯನ್ನು ಮಾಡುವಾಗ ನಾವು ಏನೇ ಮಾಡಿದರೂ ಒಂದು ದೇವರಿಗಾಗಿ ಮಾಡಬೇಕು, ಎರಡನೇದು ನಮಗೋಸ್ಕರವಾಗಿ ಅದನ್ನು ನಾವು ಮಾಡಬೇಕು, ಮೂರನೇದು ಇತರರಿಗೋಸ್ಕರವಾಗಿ ನಾವು ಇದನ್ನು ಮಾಡಬೇಕು. ಇದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರನ್ನು ಪ್ರೀತಿಸ್ರಿ, ಎರಡನೇದು ನಿಮ್ಮನ್ನು ನೀವು ಪ್ರೀತಿ ಮಾಡಿಕೊಡ್ರಿ. ಯಾಕಂದರೆ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಂತ ಹೇಳುವಾಗ, ನೆರೆಯವನ್ನು ಪ್ರೀತಿಸೋದಕ್ಕೆ ಮುಂಚಿತವಾಗಿ ನಿಮ್ಮನ್ನು ನೀವೇ ಪ್ರೀತಿಸಿಕೊಳ್ಳುವಾಗ ನಿಮಗೆ ಗೊತ್ತಾಗ್ತದೆ ಪ್ರೀತಿ ಏನಂತ ಹೇಳ್ಬಿಟ್ಟು. ಯಥಾರ್ಥವಾಗಿ ಆ ರೀತಿಯಾಗಿ ಪ್ರೀತಿಸುವಾಗ ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಇತರರನ್ನು ಪ್ರೀತಿಸ್ರಿ ಎಂಬುದಾಗಿ. ಇದರಲ್ಲಿ ಎಲ್ಲ ಧರ್ಮಶಾಸ್ತ್ರದ ತಾತ್ಪರ್ಯಗಳು ಅಡಕವಾಗಿದೆ. ಇಡೀ ಧರ್ಮಶಾಸ್ತ್ರವು, ಇಡೀ ಪ್ರವಾದಿಗಳ ಬೋಧನೆ ಸಾರಾಂಶವು, ಇಡೀ ಯೇಸು ಕ್ರಿಸ್ತನ ಬೋಧನೆ ಇವೆಲ್ಲವೂ ಕೂಡ
ಈ ಹಳೆ ಒಡಂಬಡಿಕೆ 2713 ನಿಯಮಗಳು, ಅದರ ಸಾರಾಂಶ ದೇವರನ್ನು ಪ್ರೀತಿಸು, ಇತರರನ್ನು ನಿನ್ನಂತೆಯೇ ಪ್ರೀತಿಸು, ಅಥವಾ ದೇವರನ್ನು ಪ್ರೀತಿಸು, ನಿನ್ನನ್ನು ಪ್ರೀತಿಸು, ಇತರರನ್ನು ಪ್ರೀತಿಸು ಎಂಬ ಆ ಪ್ರೀತಿಯ ತಾತ್ಪರ್ಯ ಅಡಕವಾಗಿದೆ. ಸರಿ, ಈಗ 20ನೇ ಅಧ್ಯಾಯವನ್ನು ನೋಡಿಕೊಳ್ಳುವಾಗ ದೇವರು ಯಾಕೆ ಅನೇಕ ಈ ನಿಯಮಗಳನ್ನು ಹೇಳಿದ್ದಾನೆ, ಒಂದು ವೇಳೆ ಅದನ್ನು ಕೈಕೊಂಡು ನಡೆಯದೇ ಹೋದರೆ ಏನು ಎಂಬ ಪ್ರಶ್ನೆ ಕೆಲವರಿಗಿರ್ಬೋದು. ಸರಿ, ದೇವರು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಮಾಡದಿದ್ದರೆ ಏನಾಗ್ಬೋದು? ಮಾಡದಿದ್ದರೆ ಶಿಕ್ಷೆ, ಮಾಡದಿದ್ದರೆ ಶಾಪ, ಮಾಡದಿದ್ದರೆ ಹಾನಿ ನಿನಗೆ, ಮಾಡದಿದ್ದರೆ ಹಾನಿ ನಮಗೆ, ಮಾಡದಿದ್ದರೆ ದೇವರಿಗೆ ದೂಷಣೆ, ದೇವರ ನಾಮಕ್ಕೆ ದೂಷಣೆ, ಮಾಡದಿದ್ದರೆ ಅನ್ಯ ಜನರ ನಡುವೆ ದೇವರಿಗೆ ಸಾಕ್ಷಿ ಇಲ್ಲ, ಮಾಡದಿದ್ದರೆ ಅನ್ಯ ಜನರ ದೇವರನ್ನು ತಿಳಿಯದವರ ಮುಂದೆ ನನ್ನ ಸಾಕ್ಷಿ ಕೆಡುತ್ತೆ. ಈ ರೀತಿಯಾಗಿ ಕೆಲವು ಕಾರಣಗಳನ್ನು 20ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೀವಿ. ಅದರಲ್ಲಿ ಒಂದು ದೊಡ್ಡ ಕಾರಣ, ಯಾಕೆ ಮಾಡಬೇಕು ಅಥವಾ ಮಾಡದಿದ್ದರೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯದಿದ್ದರೆ ಏನಾಗುತ್ತೆ ಎಂಬುದಾಗಿ ನೋಡುವಾಗ ಅಂಥವರಿಗೆ ಮರಣದಂಡನೆ ಎಂಬುದಾಗಿ ದೇವರು ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಭಾಳ ಸ್ಟ್ರಿಕ್ಟ್ ಇತ್ತು. 20ನೇ ಉದಾಹರಣೆಗೆ ಕೆಲವು ವಚನಗಳನ್ನು ನಾವು ನೋಡಿಕೊಳ್ಳೋಣ. ಯಾಜಕಾಂಡ 20ನೇ ಅಧ್ಯಾಯ, ದ ಲೆವಿಟಿಕಸ್, ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 20, 2ನೇ ವಚನ, ಆ ರೀತಿಯಾಗಿ ಅವಿಧ್ಯರನ್ನು ಕಲ್ಲೆಸೆದು ಕೊಲ್ಲಬೇಕು. 3ನೇ ವಚನ, ಅಂಥವನನ್ನು ಕುಲದಿಂದ ತೆಗೆದು ಹಾಕುವೆನು, ದೇವರೇ ಹೇಳ್ತಾನೆ. 10ನೇ ವಚನ, ಯಾಜಕಾಂಡ 20:10, ಏನಾಗ್ತದೆ? ಅವಿಧ್ಯರಾದರೆ ಅಂಥ ವ್ಯಕ್ತಿಯನ್ನು ಮರಣ ಶಿಕ್ಷೆ ಆಗಬೇಕು. 11ನೇ ವಚನ, ಮರಣ ಶಿಕ್ಷೆ ಆಗಬೇಕು. 15ನೇ ವಚನ, ಮರಣ ಶಿಕ್ಷೆ ಆಗಬೇಕು. 16ನೇ ವಚನ, ಮರಣವೇ ವಿಧಿ. 17ನೇ ವಚನದ ಕೊನೆ ಭಾಗ, ಅವರಿಗೆ ಮರಣ ಶಿಕ್ಷೆಯನ್ನು ಮಾಡಿಸಬೇಕು. ಎಷ್ಟು ಸ್ಟ್ರಿಕ್ಟಾಗಿ ದೇವರು ಇದ್ದರೂ ಮತ್ತು ಎಷ್ಟು ಗಂಭೀರವಾದದ್ದು ದೇವರ ಮಾತಿಗೆ ಅವಿಧ್ಯರಾಗುವುದು. 21ನೇ ವಚನ, ಅವರಿಗೆ ಸಂತಾನವಿರುವುದಿಲ್ಲ, ಅದು ಕೂಡ ಒಂದು ವಿಧವಾದ ಶಿಕ್ಷೆ. ಮರಣದಂಡನೆ, ಕಲ್ಲೆಸೆದು ಕೊಲ್ಲಬೇಕು, ಮರಣವಿಧಿ, ಸಂತಾನವಿರುವುದಿಲ್ಲ. ಇವೆಲ್ಲವೂ ದೇವರ ಮಾತಿಗೆ ಅವಿಧೇಯರಾಗುವುದರ ಫಲ. The results of not obeying God. ಹಾಗಾದರೆ ಇನ್ನೊಂದು ರೀತಿಯಿಂದ ಹೇಳ್ಬೋದು, ನಾವು ದೇವರ ಮಾತಿಗೆ ವಿಧೇಯರಾದಾಗ ಬದುಕುವೆವು, ಆತ್ಮಿಕವಾಗಿ, ಭೌತಿಕವಾಗಿ, ಆಶೀರ್ವಾದಪೂರ್ವಕವಾಗಿ, ಮಾನಸಿಕವಾಗಿ, ಅಭಿವೃದ್ಧಿಯಿಂದ. ಒಂದು ವೇಳೆ ದೇವರಿಗೆ ಅವಿಧೇಯರಾದರೆ ನಾವು ಬದುಕೋದಿಲ್ಲ, ಆತ್ಮಿಕವಾಗಿ ಬದುಕೋದಿಲ್ಲ, ಮಾನಸಿಕವಾಗಿ ಬದುಕೋದಿಲ್ಲ. ಬದುಕಿದರೂ ನಾವು ಆ ಜೀವನದ ಆಶೀರ್ವಾದಗಳನ್ನು ಹೊಂದದವರಾಗಿ ಬದುಕ್ತೇವೆ. ಆದ ಕಾರಣ ವಿಧೇಯತೆ ಒಳ್ಳೆಯದು. ಒಬೀಡಿಯನ್ಸ್ ಈಸ್ ಗುಡ್. ಯಾಕಂದರೆ ವಿಧೇಯತೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಾ ಇದೆ. ಮೊದಲನೇ ಸಮುವೇಲ, 1 ಸ್ಯಾಮ್ಯುಯಲ್ ಚಾಪ್ಟರ್ 15 ವರ್ಸ್ 22. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು. ಹಾಗಾದರೆ ವಿಧೇಯತೆ ಅಂತ ನಾವು ನೋಡಿದ್ವಲ್ಲ ಯಾಜಕಾಂಡದಲ್ಲಿ 20ನೇ ಅಧ್ಯಾಯ, 19ನೇ ಅಧ್ಯಾಯ, ಇಲ್ಲೆಲ್ಲ ಅನೇಕ ಆಜ್ಞೆಗಳನ್ನು ದೇವರು ವಿಧೇಯರಾಗುವುದಕ್ಕಾಗಿ ಕೊಡ್ತಾನೆ. ಆ ರೀತಿಯಾಗಿ ವಿಧೇಯರಾದಾಗ ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ.
ಯಜ್ಞ ಮಾಡ್ರಿ ಅಂತ ದೇವರು ಹೇಳಿದ್ದಾನೆ. ಯಾಜಕಾಂಡ ತುಂಬ ಯಜ್ಞ ಮಾಡಿರಿ, ದೋಷ ಪರಿಹಾರಕ ಯಜ್ಞ ಮಾಡಿರಿ, ಸಮಾಧಾನದ ಯಜ್ಞವನ್ನು ಮಾಡಿರಿ, ಟಗರನ್ನು ತಗೊಂಡು ಬನ್ನಿರಿ, ಹೋರಿಯನ್ನು ತಗೊಂಡು ಬನ್ನಿರಿ, ಬಿಳುವಕ್ಕಿಯನ್ನು ತಗೊಂಡು ಬನ್ನಿರಿ, ಪಾರಿವಾಳದ ಮರಿಯನ್ನು ಸಮರ್ಪಿಸಿರಿ, ಈ ರೀತಿಯಾಗಿ ಆಡನ್ನು ಸಮರ್ಪಿಸಿರಿ. ಈ ರೀತಿಯಾಗಿ ಯಜ್ಞ ಹೋಮಗಳ ಬಗ್ಗೆ ಬಹಳಷ್ಟು ಅಲ್ಲಿ ಹೇಳಿದ್ದಾನೆ. ಇದ್ದಕ್ಕಿದ್ದಂತೆ ಯಜ್ಞ ಮಾಡಿದರೂ ದೇವರಿಗೆ ಯಜ್ಞಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಮೆಚ್ಚಿಸಬೇಕಾದರೆ ವಿಧೇಯತೆ ಇಲ್ಲದೆ ಯಜ್ಞ ಹೋಮಗಳಿಗೆ ಯಜ್ಞಗಳನ್ನು, ಬಲಿಗಳನ್ನು, ಟಗರುಗಳನ್ನು, ಹೋರಿಗಳನ್ನು, ಆಡುಗಳನ್ನು, ಬಿಳುವಕ್ಕಿಯನ್ನು, ಪಾರಿವಾಳದ ಮರಿಗಳನ್ನು ದೇವರಿಗೆ ಸಮರ್ಪಿಸಿದರೆ ಪ್ರಯೋಜನವಿಲ್ಲ, ದೇವರು ಮೆಚ್ಚುವುದಿಲ್ಲ ಎಂಬಂಥ ಮಾತು ಇಲ್ಲಿ ಹೇಳಲಾಗಿದೆ. ಮೊದಲನೇ ಸಮುವೇಲ 15:22, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಅದಕ್ಕೆ ದೇವರು ಮತ್ತೆ ಮತ್ತೆ ಆ ವಿಧೇಯತೆಯ ಮಾತುಗಳನ್ನು ತರುವಂಥದ್ದನ್ನು ನೋಡ್ತೀವಿ. ಅದೇ 22ನೇ ವಚನ, ಮೊದಲನೇ ಸಮುವೇಲ 15:22, ಎರಡನೇ ಭಾಗ ಈ ರೀತಿಯಾಗಿದೆ. ಅದು ಯಾಜಕಾಂಡವನ್ನು ಅಧ್ಯಯನ ಮಾಡುವಾಗ ಇದು ಸಮಂಜಸವಾದದ್ದು, ಅನ್ವಯವಾದಂಥದ್ದು. ಟಗರುಗಳ ಕೊಬ್ಬಿಗಿಂತ, ಇನ್ನೊಂದು ಸಾರಿ ಹೇಳ್ತೀನಿ, ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಇನ್ನೊಂದು ಸಾರಿ, ಮೂರನೇ ಸಾರಿ ಓದ್ತೀನಿ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ದೇವರ ದೃಷ್ಟಿಯಲ್ಲಿ ವಿಶೇಷವಾಗಿದೆ. ಹಾಗಾದರೆ ದೇವರೇ ಈ ಯಜ್ಞವನ್ನು ಸಮರ್ಪಿಸುವಂತ ಹೇಳಿದ್ದು. ಆದರೆ ವಿಧೇಯತೆ ಇಲ್ಲದೆ ಆ ಯಜ್ಞಗಳನ್ನು ಸಮರ್ಪಿಸುವಾಗ, ಬಲಿಗಳನ್ನು ಅರ್ಪಿಸುವಾಗ, ಹೋಮ ನೈವೇದ್ಯಗಳನ್ನು ಅರ್ಪಿಸುವಾಗ ಅದು ದೇವರಿಗೆ ಇಷ್ಟವಿಲ್ಲ. ಆದ ಕಾರಣ ಈ ವಿಧೇಯತೆ ಪ್ರಾಮುಖ್ಯ ಎಂಬುದನ್ನು ಹೈಲೈಟ್ ಮಾಡಲಿಕ್ಕೆ ದೇವರು 20ನೇ ಅಧ್ಯಾಯ ಯಾಜಕಾಂಡದಲ್ಲಿ ಅವಿಧೇಯರಾದಂಥವರಿಗೆ ಮರಣ ಶಿಕ್ಷೆ ವಿಧಿಸಬೇಕು ಎಂಬುದಾಗಿ ಬಹಳ ಖಡಾಖಂಡಿತವಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸರಿ, ಒಂದು ವೇಳೆ ವಿಧೇಯರಾದರೆ, ವಾಟ್ ಇಫ್ ವಿ ಒಬೇ ಗಾಡ್? ಅದಕ್ಕೂ ದೇವರು ಒಂದು 10 ವಿಷಯಗಳನ್ನು 20ನೇ ಅಧ್ಯಾಯ ಯಾಜಕಾಂಡದಲ್ಲಿ ಹೇಳುವಾತನಾಗಿದ್ದಾನೆ. ಆ 10 ನಾವು ನೋಡಿಕೊಳ್ಳಬಹುದು. 22ರಿಂದ, ಅಂದರೆ ಯಾಜಕಾಂಡ 20ನೇ ಅಧ್ಯಾಯ 22ರಿಂದ 27 ವಚನಗಳು. ಲೆವಿಟಿಕಸ್ ಚಾಪ್ಟರ್ 20 ವರ್ಸಸ್ 20-27 10 ಆಶೀರ್ವಾದಗಳು. ಅಂದರೆ ಯಾರ್ಯಾರು ದೇವರ ಆಜ್ಞೆಗಳಿಗೆ ಕೈಕೊಂಡು ನಡೀತಾರೋ, ವಿಧೇಯರಾಗ್ತಾರೋ ಅಂಥವರಿಗೆ ಆಶೀರ್ವಾದಗಳು ಏನೇನಿದೆ ನೋಡೋಣವೇ. ಈ ನನ್ನ ಆಜ್ಞಾವಿಧಿಗಳನ್ನು, ಅಂದರೆ ದೇವರ ಆಜ್ಞಾವಿಧಿಗಳನ್ನೆಲ್ಲ ನೀವು ಅನುಸರಿಸಿ ನಡೆಯಬೇಕು. ಹಾಗೆ ನಡೆದರೆ, 22ನೇ ವಚನ, ಹಾಗೆ ನಡೆದರೆ ಅಂದರೆ ವಿಧೇಯರಾದರೆ, ದೇವರ ಆಜ್ಞೆಗಳ ಪ್ರಕಾರ ನಡ್ಕೊಂಡ್ರೆ, ನಾನು ನಿಮ್ಮನ್ನು ಯಾವ ದೇಶಕ್ಕೆ ಬರಮಾಡ್ತೇನೋ ದೇಶಕ್ಕೆ ದೇವರು ಬರಮಾಡ್ತಾನಂತೆ. ಎಲ್ಲಿ ಬರಬೇಕೋ ಅಲ್ಲಿ ಬರಮಾಡ್ತಾನೆ. ನಾವು ಇವತ್ತು ದೇಶದಲ್ಲಿರ್ಬೋದು, ಆದರೆ ಎಲ್ಲಿ ಹೋಗಬೇಕು ಎಂಬಂಥ ನಡೆಸುವಿಕೆ ಹೊಂದದೇ ಇರ್ಬೋದು. ದೇವರು ನಡೆಸುವಿಕೆಯನ್ನು ಕೊಡ್ತಾನೆ, ಮಾರ್ಗದರ್ಶನವನ್ನು ಕೊಡ್ತಾನೆ, ಡೈರೆಕ್ಷನ್ಸನ್ನು ಕೊಡ್ತಾನೆ. ವಿಧೇಯತೆಯ ಮಾರ್ಗದರ್ಶನಕ್ಕೆ ಆಹ್ವಾನ. ಒಬಿಡಿಯನ್ಸ್ ಇನ್ವೈಟ್ಸ್ ಡೈರೆಕ್ಷನ್ ಆಫ್ ಗಾಡ್. ದೇವರ ಚಿತ್ತವನ್ನು ತಿಳ್ಕೊಳ್ಳಿಕ್ಕೆ ಆಸ್ಪದ ಈ ಒಬಿಡಿಯನ್ಸ್ ಎಂಬಂಥ ಪ್ಲ್ಯಾಟ್ಫಾರ್ಮ್. ವಿಧೇಯತೆ ಎಂಬ ಅಸ್ಥಿವಾರ ದೇವರ ಮಾರ್ಗದರ್ಶನಕ್ಕೆ ನಡೆಸುವಂಥ ಒಂದು ಉಪಕರಣವು, ಒಂದು ಅಸ್ಥಿವಾರವು, ಒಂದು ಆಧಾರವೂ ಆಗಿದೆ. ದೇಶಕ್ಕೆ ಬರಮಾಡ್ತಾನೆ, ಅದನ್ನು ನಿವಾಸಕ್ಕಾಗಿ ಕೊಡ್ತೇನೆ. ಅಂದರೆ ದೇವರು ಒಂದು ಕಡೆ ನಡೆಸೋದಷ್ಟೇ ಅಲ್ಲ, ದೇವರು ಅಲ್ಲಿ ನಡೆಸಿದ ಕಡೆಗೆ ನಾವು ನಿವಾಸಿಸುವಂತೆ ಮಾಡ್ತಾನೆ. ಗಾಡ್ ಮೇಕ್ಸ್ ಅಸ್ ಟು ಡ್ವೆಲ್. ವಿಧೇಯತೆ ನಿವಾಸಕ್ಕೆ ನಡೆಸುವಂಥದ್ದಾಗಿದೆ. 24ನೇ ವಚನದಲ್ಲಿ
ನೀವು ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಂತೆ ದೇವರು ನಡೆಸ್ತಾನೆ. ದೇವರು ನಿವಾಸಿಸುವಂತೆ ಮಾಡ್ತಾನೆ. ನಿವಾಸಿಸುವುದಷ್ಟೇ ಅಲ್ಲ, ದೇವರು ಸ್ವಾಧೀನ ಮಾಡಿಕೊಳ್ಳುವಂತೆ ಕೂಡ ಮಾಡ್ತಾನೆ. ದೇವರು ನಮಗಾಗಿ ಇಟ್ಟಿದ್ದನ್ನು ನಾವು ಸ್ವಾಧೀನ ಮಾಡಿಕೊಳ್ಳುವಂತೆ ನಡೆಸುವಂಥದ್ದು ವಿಧೇಯತೆ ಆತ್ಮ. ಮತ್ತು ಸ್ವಾಧೀನ ಮಾಡಿಸಿಕೊಂಡು ಹಾಲು ಜೇನು ಹರಿಯುವಂಥ ದೇಶ, ಅಂದರೆ ಹಾಲು ಒಳ್ಳೆ ವಿಟಮಿನ್ಸ್ ಇರುವಂಥದ್ದು, ಜೇನು ಅದರಲ್ಲಿ ಒಳ್ಳೆ ಶಕ್ತಿ, ಅಯನ್ ಕಬ್ಬಿಣದ ಅಂಶ ಅದರಲ್ಲಿದೆ, ಹಾಲಿನಲ್ಲಿ ಕ್ಯಾಲ್ಶಿಯಂ ಆಶೀರ್ವಾದ ಇದೆ, ಆ ಜೇನಿನಲ್ಲಿ ಕಬ್ಬಿಣದ ಆಶೀರ್ವಾದ ಇದೆ. ಇವೆಲ್ಲವೂ ಕೂಡ ನಮಗೆ ಪೋಷಣೆಯಾಗಿ ಇರುವಂಥದ್ದು ದೇವರ ಆಶೀರ್ವಾದ. ಗಾಡ್ಸ್ ಬ್ಲೆಸ್ಸಿಂಗ್ ಲೀಡ್ಸ್ ಟು ಕ್ಯಾಲ್ಶಿಯಂ ಆ್ಯಂಡ್ ಅಯನ್ ಅಂತ ಹೇಳಿದರೂ ತಪ್ಪಾಗಲಾರ್ದು. ಅಂದರೆ ಆ ದೇವರ ಹಳೆ ಒಡಂಬಡಿಕೆಯಲ್ಲಿ ಹಾಗಿತ್ತು. ದೇವರು ಹಾಲು ಜೇನು ನಿಜವಾಗಿ ಅದು ಅಕ್ಷರಿಕವಾಗಿ ಹಾಲು ಎಲ್ಲ ಕಡೆಗಳಲ್ಲಿ ಹರಿಯಲಿಲ್ಲ, ಎಲ್ಲ ಕಡೆಗಳಲ್ಲಿ ಜೇನು ಹರಿಯಲಿಲ್ಲ. ಹೌದು, ಹಾಲಿತ್ತು, ಜೇನಿತ್ತು. ಅದು ಆಶೀರ್ವಾದಕ್ಕೆ ಒಂದು ಸಂಕೇತ, ಒಂದು ಸ್ಯಾಂಪಲ್ ಅಂತ ಹೇಳ್ಬೋದು. ದೇವರ ಆಶೀರ್ವಾದಕ್ಕೆ ಕೇವಲ ಅದು ದೇವರ ಆಶೀರ್ವಾದ ಕೇವಲ ಆತ್ಮಿಕವಾದದ್ದು ಅಷ್ಟೇ ಅಲ್ಲ, ಅದು ದೈಹಿಕವಾದದ್ದು ಕೂಡ, ಪೋಷಣೀಯವಾದದ್ದು ಕೂಡ. ಗಾಡ್ಸ್ ಬ್ಲೆಸ್ಸಿಂಗ್ ಈಸ್ ನಾಟ್ ಓನ್ಲಿ ಸ್ಪಿರಿಚುವಲ್, ಬಟ್ ಇಟ್ ಆಲ್ಸೋ ಲೀಡ್ಸ್ ಟು ಅ ಫೀಡಿಂಗ್. ಪೌಷ್ಟಿಕರವಾದದ್ದು ದೇವರ ಆಶೀರ್ವಾದ. ಮತ್ತು ಇನ್ನೊಂದು ಆಶೀರ್ವಾದ ಏನಂತ ಹೇಳಿದರೆ, ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವೆನು ಎಂದು ನಾನು ಮಾತು ಕೊಟ್ಟನಲ್ಲವೇ. ಸ್ವದೇಶ ನಮ್ಮದೇ ಆದಂಥದ್ದು. ದೇವರು ಏನಾದರೂ ತನ್ನದನ್ನು ಕೊಡುವಾಗ ಅದು ನಿಮ್ಮದು ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಈ ಸಂದರ್ಭದಲ್ಲಿ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ಅದು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಇದು ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ದೇವರಿಗೆ ಪ್ರಾರ್ಥನೆ ಮಾಡುವಾಗ ಹೇಳಿದಂಥ ಒಂದು ಮಾತು. 10ನೇ ವಚನದಲ್ಲಿ ಆ ಮಾತಿದೆ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 17 ಆ್ಯಂಡ್ ವರ್ಸ್ 10. ಅದರಲ್ಲಿ ಏನಿದೆ ಓದಿಕೊಳ್ಳೋಣ. ಪ್ರಿಯ ವೀಕ್ಷಕರೇ, ನಿಮಗೋಸ್ಕರವಾಗಿ ಅದನ್ನು ಓದ್ತೀನಿ, ಕೇಳಿಸ್ಕೊಳ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಮಾತು ತಂದೆಗೆ ಇದು: ನನ್ನದೆಲ್ಲ ನಿನ್ನದೇ. ನನ್ನದೆಲ್ಲ ಅಂದರೆ ಯೇಸು ಕ್ರಿಸ್ತನಿಗೆ ಸೇರಿದ್ದೆಲ್ಲ ತಂದೆಯಾದ ದೇವರಿಗೆ ಸೇರಿದ್ದು. ನನ್ನದೆಲ್ಲ ನಿನ್ನದೇ. ಅಷ್ಟಕ್ಕೆ ಆತ ನಿಲ್ಲಿಸಲಿಲ್ಲ, ಒಂದು ಕಾಮ ಇದೆ. ನಿನ್ನದೆಲ್ಲ ನನ್ನದೇ. ಮೊಟ್ಟ ಮೊದಲು ಯೇಸು ಕ್ರಿಸ್ತನು ನನ್ನದೆಲ್ಲ ನಿನ್ನದೇ ಅಂತ ತಂದೆಗೆ ಹೇಳಿಬಿಟ್ಟು, ಆನಂತರ 2ನೇ ಭಾಗದಲ್ಲಿ ನಿನ್ನದೆಲ್ಲ ನನ್ನದೇ. ನಮಗಿರೋದೆಲ್ಲ ದೇವರಿಗೆ ಸೇರಬೇಕಾದ್ರೆ, ನಮಗಿರೋದೆಲ್ಲ ದೇವರಿಗೆ ಸೇರಿದಾಗ, ದೇವರಿಗಿರೋದೆಲ್ಲ ನಮಗೆ ಸೇರುವಂಥದ್ದಾಗಿದೆ. ಇನ್ನೊಂದು ಸಾರಿ ಹೇಳ್ತೀನಿ, ದೇವರಿಗಿರುವುದೆಲ್ಲ ನಮ್ಮದಾಗಬೇಕಾದ್ರೆ ಸಿಂಪಲ್ ಸೀಕ್ರೆಟ್ ಅಸ್ತಿವಾರ, ಆತ್ಮಿಕ ಅಸ್ತಿವಾರ ಏನಂದರೆ, ನಮಗಿರುವುದೆಲ್ಲವನ್ನು ದೇವರ ಸ್ವಾಧೀನದಲ್ಲಿ ಬಿಡುವಾಗ ದೇವರದೆಲ್ಲವೂ ನಮ್ಮದಾಗಿ ಇರುವಂಥದ್ದನ್ನು ಸ್ವಲ್ಪ ಸ್ವಲ್ಪವಾಗಿ ಅನುಭವಿಸ್ತೇವೆ. ಹೌದು, ಯಾಜಕಾಂಡ 20ನೇ ಅಧ್ಯಾಯ 22ರಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ನಾವು ದೇವರಿಗೆ ವಿಧೇಯರಾದರೆ, ದೇವರು ಮಾತು ಕೊಟ್ಟಂತೆ ದೇವರು ನಮ್ಮನ್ನು ನಿಮ್ಮ ದೇವರಾಗಿ ಮಾಡ್ತಾನಂತೆ. 24ನೇ ವಚನ, 25ನೇ ವಚನದಲ್ಲಿ ವಿವೇಚನೆಯನ್ನು ಕೊಡ್ತಾನೆ. ವಿಧೇಯರಾದಾಗ ವಿವೇಚನೆ, ಯಾವುದು ಶುದ್ಧ ಯಾವುದು ಅಶುದ್ಧ ಎಂಬಂಥ ಭೇದ, ಯಾವುದು ಅಶುದ್ಧವಾದದ್ದಂತ ನಿರ್ಣಯಿಸುವ ವಿವೇಚನೆಯನ್ನು ಗಾಡ್ ಗಿವ್ಸ್ ಎ ಡಿಸರ್ನಿಂಗ್ ಸ್ಪಿರಿಟ್ ಆಫ್ ದ್ಯಾಟ್ ವಿಚ್ ಈಸ್ ಹೋಲಿ ಆ್ಯಂಡ್ ದ್ಯಾಟ್ ವಿಚ್ ಈಸ್ ನಾಟ್ ಹೋಲಿ ವೆನ್ ವಿ ಒಬೇ ಹಿಮ್. ಅನಂತರ 26ನೇ ವಚನ, ಯೆಹೋವನೆಂಬ ನಾನು ಪರಿಶುದ್ಧನಾಗಿದ್ದೇನೆ, ನನಗೋಸ್ಕರ ಇದನ್ನು ಮಾಡಿರಿ ಎಂಬುದಾಗಿ ಅರ್ಥ ಕೊಡ್ತದೆ. ನನ್ನ ಜನರಾಗುವಂತೆ 26ನೇ ವಚನ, ಪ್ರತ್ಯೇಕಿಸಿಕೊಳ್ಳುವಂತೆ 26ನೇ ವಚನ, ಕೊನೆಯದಾಗಿ 26ನೇ ವಚನ ಕೊನೆಯ ಭಾಗ, ಮೀಸಲಾಗಿರ್ಬೇಕು ನನಗೆ ಅಂತ ದೇವರು ಅಪೇಕ್ಷೆ ಪಡ್ತಾನೆ. ಆ ಯಾಜಕಾಂಡ 20 ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 20. And the Lord spake unto Moses, saying, Again thou shalt say to the children of Israel, Whosoever he be of the children of Israel, or of the strangers that sojourn in Israel, that giveth any of his seed unto Molech, he shall surely be put to death. The people of the land shall stone him with stones. And I will set my face against that man, and will cut him off from among his people, because he hath given of his seed unto Molech, to defile my sanctuary, and to profane my holy name. And if the people of the land do any ways hide their eyes from the man, when he giveth of his seed unto Molech, and kill him not, then I will set my face against that man, and against his family, and will cut him off, and all that go a-whoring after him, to commit whoredom with Molech from among their people. And the soul that turneth after such as have familiar spirits, and after wizards, to go a-whoring after them, I will even set my face against that soul, and will cut him off from among his people. Sanctify yourselves, therefore, and be ye holy, for I am the Lord your God. And ye shall keep my statutes and do them. I am the Lord which sanctified you. For every one that curseth his father or his mother shall be surely put to death. He hath cursed his father or his mother, his blood shall be upon him. And the man that committeth adultery with another man's wife, even he that committeth adultery with his neighbour's wife, the adulterer and the adulteress shall surely be put to death. And the man that lieth with his father's wife hath uncovered his father's nakedness. Both of them shall surely be put to death. Their blood shall be upon them. And if a man lie with his daughter-in-law, both of them shall surely be put to death. They have wrought confusion, their blood shall be upon them. If a man also lie with mankind, as he lieth with a woman, both of them have committed an abomination. They shall surely be put to death. Their blood shall be upon them. And if a man take a wife and her mother, it is wickedness. They shall be burnt with fire, both he and they, that there be no wickedness among you. And if a man lie with a beast, he shall surely be put to death, and ye shall slay the beast. And if a woman approach unto any beast, and lie down thereto, thou shalt kill the woman and the beast. They shall surely be put to death, their blood shall be upon them. And if a man shall take his sister, his father's daughter, or his mother's daughter, and see her nakedness, and she see his nakedness, it is a wicked thing, and they shall be cut off in the sight of their people. He hath uncovered his sister's nakedness, he shall bear his iniquity. And if a man shall lie with a woman having her sickness, and shall uncover her nakedness, he hath discovered her fountain, and she hath uncovered the fountain of her blood, and both of them shall be cut off from among their people. And thou shalt not uncover the nakedness of thy mother's sister, nor of thy father's sister, for he uncovereth his near kin, they shall bear their iniquity. And if a man shall lie with his uncle's wife, he hath uncovered his uncle's nakedness, they shall bear their sin, they shall die childless. And if a man shall take his brother's wife, it is an unclean thing. He hath uncovered his brother's nakedness, they shall be childless. Ye shall therefore keep all my statutes and all my judgments, and do them, that the land whither I bring you to dwell therein spew you not out. And ye shall not walk in the manners of the nation which I cast out before you, for they committed all these things, and therefore I abhorred them. But I have said unto you, Ye shall inherit their land, and I will give it unto you to possess it, a land that floweth with milk and honey. I am the Lord your God, which have separated you from other people. Ye shall therefore put difference between clean beasts and unclean, and between unclean fowls and clean, and ye shall not make your souls abominable by beast, or by fowl, or by any manner of living thing that creepeth on the ground, which I have separated from you as unclean. And ye shall be holy unto me, for I, the Lord, am holy, and have severed you from other people, that you should be mine. A man also or woman that hath a familiar spirit, or that is a wizard, shall surely be put to death. They shall stone them with stones. Their blood shall be upon them.